ಕರ್ಕರೆ ಅವರು ಯಾಕೆ ಹೋಗಬೇಕು, ಯಾಕೆ ಹೋಗ್ತಾ ಇಲ್ಲ, ಇನ್ನು ಕೂಡ ಯಾಕೆ ಅವರು ಈ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನ ಅನೇಕರು ನಮ್ಮ DS ಅವರು ಹಾಗೂ ನಾಯಕರು ಮೊದಲಿಗೆ ಹೇಳಿದ್ದಾರೆ. ಕರ್ಕರೆ ಒಂದು ವೇಳೆ ಇಲ್ಲಿ ಇರೋದಾದ್ರೆ ಅನೇಕರನ್ನ ಖರೀದಿ ಮಾಡ್ತಾನೆ. ಇವಾಗಲೇ 6 ಜನ DS ಗಳನ್ನ ಖರೀದಿ ಮಾಡಿದ್ದಾನೆ. 6 ಜನ DS ಗಳನ್ನ ಖರೀದಿ ಮಾಡಿದ್ದಾನೆ. ಅವರು ಮಾರಾಟ ಆಗಿ ಹೋಗಿದ್ದಾರೆ. ಇನ್ನೂ ಕರ್ಕರೆ ಇಲ್ಲಿದ್ರೆ ಇನ್ನೂ ಕೆಲವರನ್ನ ಖರೀದಿ ಮಾಡ್ತಾನೆ. ಎಂಜಲು ನೆಕ್ಕೋರು ಎಲ್ಲ ಕಡೆ ನೆಕ್ಕಿ ಬಿಡ್ತಾರೆ. ಅವ್ರಿಗೊಂದು ಸಂಸ್ಕೃತಿ ಇಲ್ಲ, ಸಂಪ್ರದಾಯ ಇಲ್ಲ, ನಾಚಿಕೆ ಇಲ್ಲ. ಇವತ್ತು ಇಲ್ಲಿ ನೆಕ್ಕುತ್ತಾರೆ, ನಾಳೆ ದಿವಸ ಅಲ್ಲಿ ಹೋಗಿ ನೆಕ್ಕುತ್ತಾರೆ. ರೆವರೆಂಡ್ ನೆಲ್ಸನ್ ಸುಮಿತ್ರಾ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಬೀದರ್ ಜಿಲ್ಲೆಯ DS ಆಗಿದ್ದಾರೆ. ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರಿಗೆ ನಾನು ಕಾಲ್ ಮಾಡಿದ್ರೆ ಅವ್ರು ಏನ್ ಹೇಳಿದ್ರು, ನಮಗೆ ಬಹಳ ಪ್ರೆಷರ್ ಇದೆ, ಬಿಷಪ್ ಅವರು ಕಾಲ್ ಮಾಡಿದ್ದಾರೆ, ಈ ತರ ಮಾಡು ಅಂತ ಹೇಳ್ತಾ ಇದ್ದಾರೆ ಎಂಬುದಾಗಿ ಅವ್ರು ಹೇಳಿದ್ರು. ಯಾಕಪ್ಪ ನಿನ್ನ ಬಿಷಪ್ ಯಾರು ಎಂಬುದಾಗಿ ನಾನು ಕೇಳಿದೆ. ಇಷ್ಟು ಗೊತ್ತಿಲ್ವಾ ನಿನಗೆ? ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಸೈನ್ ಮಾಡಿರುವಂತವನು, ಸೆಕೆಂಡ್ ಮಾಡಿರ್ತಕ್ಕಂಥವನು ನೀನೇ. ಅಂತ ಮನುಷ್ಯ ಇವತ್ತು ಮಾರಾಟ ಆಗ್ತಾನಂತ ಹೇಳಿದ್ರೆ ಅವನಲ್ಲಿ ಏನೋ ಒಂದು ತಪ್ಪಿದೆ. ತಪ್ಪು ಇರತಕ್ಕಂಥವ್ರು ಎಲ್ಲೂ ಕೂಡ ಸಿಕ್ಕಿ ಬೀಳ್ತಾರೆ. ಇಲ್ಲಿ ತಪ್ಪಿಸ್ಕೊಂಡು ಬಂದ್ರೆ ನಾಳೆ ದಿವಸ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಸಾಯ್ತಾ ಇದ್ದೀನಿ, ಒಂದು ಕಡೆ ಇದ್ದು ಸಾಯೋಣ ಎಂಬುದಾಗಿ ನಾನು ಕರ್ಕರೆ ಹಿಂದೆ ಹೋಗಿದ್ದೇನೆ ಎಂಬುದಾಗಿ ಆತನು ಹೇಳಿದನು. ಇದು ಸ್ಟೇಟ್ಮೆಂಟ್. ಶೇಮ್ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಹಣ ತಿಂದ ನೆಲ್ಸನ್ ಸುಮಿತ್ರಾ. ನಮಗೆ ಸ್ವಲ್ಪ ಸೇವಕರಿದ್ದೀವಿ, ನಮಗೆ ಸ್ವಲ್ಪ ನಾಚಿಕೆ ಇರ್ಬೇಕ್ರಿ. ಅದಾದ ನಂತರದಲ್ಲಿ ರೆವರೆಂಡ್ ಸನಾತ್ ಸತೀಶ್ ಕುಮಾರ್, ಈತನು ಯಾಕೆ ಹೋದನೋ ನನಗೆ ಗೊತ್ತಿಲ್ಲ. ಈತನಿಗಂತೂ ನಾನು ಕಾಲ್ ಮಾಡ್ಲಿಲ್ಲ. ಅವನಿಗೆ ಎಷ್ಟು ಹಣ ಕೊಟ್ಟಿದ್ದಾರಂತನೂ ನನಗೆ ಗೊತ್ತಿಲ್ಲ. ಇವರಿಗೆ ಬಿಷಪ್ ಕರ್ಕರೆ ನಿವೃತ್ತ ಕರ್ಕರೆ ಏನಂತ ಹೇಳ್ತಾ ಇದ್ದಾನಂದ್ರೆ, ಇವರು ಲಾ ಅಬೈಡಿಂಗ್ DS ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಲಾ ಅಬೈಡಿಂಗು? ನ್ಯಾಯ ವಿರುದ್ಧವಾಗಿ ಹೋಗಿರ್ತಕ್ಕಂಥವರು ಅವರು ಸಭೆಗೆ ದ್ರೋಹ ಮಾಡಿದ್ದಾರೆ, ನಿಮಗೆ ದ್ರೋಹ ಮಾಡಿದ್ದಾರೆ. ಇಂಥವರು ಬಿಷಪ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ಇವರು ಬಿಷಪ್ ಎಲೆಕ್ಷನ್ಗೆ ನಿಂತು ಗೆದ್ರೆ ಇವರು 20 ಕರ್ಕರೆ ಆಗ್ತಾರೆ, 1 ಕರ್ಕರೆ ಇಲ್ಲ. ನಂತರದಲ್ಲಿ ರೆವರೆಂಡ್ MP ಜಯಪಾಲ್, ಈ MP ಜಯಪಾಲ್ ಕೂಡ ಯಾವ ರೀತಿಯಲ್ಲಿ ಖರೀದಿ ಆಗಿದ್ದಾನಂತ ನಮಗೆ ಗೊತ್ತಿಲ್ಲ. ಯಾವ ರೀತಿಯಿಂದ ಅವನ ವರ್ತನೆ ಇದೆ ಕರ್ಕರೆ ಜೊತೆ ನಮಗೆ ಗೊತ್ತಿಲ್ಲ. ಈತನು ಕೂಡ ಖರೀದಿ ಆಗಿಬಿಟ್ಟಿದ್ದಾನೆ. ಆಮೇಲೆ ಸುನಂದ ಕುಮಾರ್ ನಮ್ಮ ಗುಲ್ಬರ್ಗದವರು, ಅವರಿಗೆ ತೆಗಿರಿ ಅಂತ ಹೇಳಿದ್ರೆ ಸ್ವಲ್ಪ ಇರಿ ಎಂಬುದಾಗಿ ನಾವು ಹೇಳಿದ್ದೇವೆ. ಇವಾಗ ನಿಜವಾದ ಬಣ್ಣ ಗೊತ್ತಾಯಿತು ಯಾರು ಸುನಂದ ಕುಮಾರ್ ಎಂಬುದಾಗಿ. ಈ ತರ ಇದ್ದವರು ಸೇವಕರು ಅಂತ ಹೇಗೆ ಕರೆಸ್ಕೊಳ್ತಾರೆ ನೀವೇ ಹೇಳ್ರಿ. ಒಂದು ಸಾರಿ ಸತ್ಯ ಗೊತ್ತಾದ ಮೇಲೆ ಆ ಸತ್ಯಕ್ಕಾಗಿ ನಾವು ನಿಲ್ಲದೇ ಇದ್ರೆ ಆ ಶಾಪ, ದೇವರ ಶಾಪ ನಮ್ಮ ಮೇಲೆ ಬರ್ತದೆ. ರೆವರೆಂಡ್ P ಶಾಂತಕುಮಾರ್ ಕೋಲಾರದವರು ಯಾರಾದ್ರೂ ಇದ್ದೀರಿ ಇಲ್ಲಿ? P ಶಾಂತಕುಮಾರ್ಗೆ ನಾನು ಫೋನ್ ಮಾಡಿದೆ, ಅವನು ಎತ್ತಲಿಲ್ಲ. ನಾನು ಅವನನ್ನ ಮತ್ತೆ ತಿರುಗಿ ಬಾ ಅಂತ ಹೇಳೋಕೆ ಫೋನ್ ಮಾಡಿಲ್ಲ. ಒಂದು ಇಸ್ಕರಿಯೋತ ಯೂದನಾಗಿ ಅವನು ಇದ್ದಾನೆ. ಯಾವ ರೀತಿಯಿಂದ 30 ರೂಪಾಯಿ ಯೇಸು ಸ್ವಾಮಿಗೆ ಮಾರಾಟ ಮಾಡಿದನೋ ಅದೇ ರೀತಿಯಿಂದ ಈ ದಿವಸ ಚರ್ಚಿಗೆ ಮಾರಾಟ ಮಾಡ್ತಾ ಇದ್ದಾನೆ.
6ನೇ DS ನಾನು ಹೇಳ್ಬೇಕಂದ್ರೆ ರೆವರೆಂಡ್ ಎ ಸ್ಯಾಮ್ಸನ್, ಇವನಿಗೆ 69 ವರ್ಷ. ಏನು ರೆವರೆಂಡ್ ಸಿಮೆನ್ 69 ವರ್ಷ, 70 ವರ್ಷ ಆಗ್ತಾ ಇದೆ. ಸಾಯ್ಬೇಕಾದ್ರೆ ಒಳ್ಳೆ ರೀತಿಯಿಂದ ನಾವು ಸಾಯ್ಬೇಕ್ರಿ. ಈ ತರ ದ್ರೋಹ ಮಾಡಿ ನಾವು ಸಾಯ್ಬಾರ್ದು. ರಿಟೈರ್ಡ್ ಆಗ್ಬೇಕಂದ್ರೆ ಗೌರವದಿಂದ ರಿಟೈರ್ಡ್ ಆಗ್ಬೇಕು. ಈ ತರ ಗದ್ದಾರಿ ಮಾಡಿ ನಾವು ರಿಟೈರ್ಡ್ ಆಗ್ಬಾರ್ದು. ನಾವೊಂದು ಕಪ್ಪು ಚುಕ್ಕೆ ಇಟ್ಕೊಂಡು ರಿಟೈರ್ಡ್ ಆಗ್ಬಾರ್ದು. ಇಂಥವರು ಈ ದಿವಸ DS ಗಳಂತ ಕರೆಸ್ಕೊಳ್ಳೋದಕ್ಕೆ ನಾಚಿಕೆ. ನಾನು ಕೂಡ ಒಬ್ಬ DS. ನನ್ನ ಕೆಳಗೆ ಕೂಡ ಜನ ಇದ್ದಾರೆ, ನನ್ನ ಕೆಳಗೆ ಕೂಡ ಚರ್ಚ್ ಇದೆ, ನನ್ನ ಕೆಳಗೆ ಕೂಡ ಇನ್ಸ್ಟಿಟ್ಯೂಷನ್ ಇದೆ. ಈ ದಿವಸ ಗುಂಡಾವರ್ತನೆ ಮಾಡಿ ಸಭೆಗಳನ್ನ ಬೀಳಿಸಬೇಕು, ಶಿಕ್ಷಣ ಸಂಸ್ಥೆಗಳನ್ನ ಬೀಳಿಸಬೇಕಂತ ಹೇಳಿದ್ರೆ ಒಂದು ದೊಡ್ಡ ಗೋಡೆಯಾಗಿ ನಾವು ಈ ದಿವಸ ನಿಂತಿದ್ದೇವೆ. ಈ ಗೋಡೆಯನ್ನು ಬೀಳಿಸಿ ನೋಡೋಣ. ಇದನ್ನ ನಾವು ಖಂಡಿಸ್ತೇವೆ. ಅದಕ್ಕಾಗಿ ಇಲ್ಲಿ ಯಾರನ್ನು ಪೈಸಾ ಕೊಟ್ಟು ಕರೆಸಿಲ್ಲ, ಪ್ರೀತಿಯಿಂದ ಬಂದಿದ್ದೀರಿ. ಪೈಸಾ ಕೊಟ್ಟು ಕರೆಸಿಲ್ಲ, ಸ್ವಂತ ಗಾಡಿಗಳ ಖರ್ಚುಗಳನ್ನ ಹಾಕೊಂಡು ನೀವು ಬಂದಿದ್ದೀರಿ. 13 ಜಿಲ್ಲೆಗಳಿಂದ ಬಂದಿದ್ದೀರಿ, ಶಿಕ್ಷಣ ಸಂಸ್ಥೆಗಳಿಂದ ಬಂದಿದ್ದೀರಿ, ಪ್ರೀತಿಯಿಂದ ಬಂದಿದ್ದೀರಿ. ಇದನ್ನ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಮಾಡಿದ್ರು, ನನ್ನನ್ನ ತೆಗೆದ್ರು. ಆದ್ರೂ ಕೂಡ ಈ ದಿವಸದಲ್ಲಿ ನಾನು ಇಲ್ಲಿದ್ದೇನೆ. ನನಗೆ ಅವನ್ಯಾವನು ತೆಗೆಯೋನು? ಇಲ್ಲದೇ ಇರೋನು ಇದ್ದವನಿಗೆ ಏನು ತೆಗಿತಾನೆ? ಇಲ್ಲದೆ ಇರೋನು ಇದ್ದವನಿಗೆ ಏನು ತೆಗಿತಾನೆ ಹೇಳ್ರಿ? ನಾವು ಯಾವ ಬೆದರಿಕೆಗೆ ಸೊಪ್ಪು ಹಾಕೋದಿಲ್ಲ, ಯಾವ ಬೆದರಿಕೆಗೆ ಸೊಪ್ಪು ಹಾಕೋದಿಲ್ಲ. ನಮ್ಮ ಕೈ ಕಟ್ಟಿ ಹಾಕಿದ್ದಾರೆ, ಗೌನ್ ಹಾಕಿ ಕಟ್ಟಿ ಹಾಕಿದ್ದಾರೆ. ಇಲ್ಲಾಂದ್ರೆ ನಾವು ಬೇರೆ ರೀತಿಯಿಂದ ಇರ್ತಾ ಇದ್ದೀವಿ. ಇವತ್ತು ರೆವರೆಂಡ್ ಎ ಸಿಮಿಯನ್ ಅವರದು ಗೌನ್ ಇಲ್ಲಾದ್ರೆ ಅವ್ರು ಬೇರೆನೇ ರೀತಿ ಆಗ್ತಾ ಇದ್ರು. ಇವತ್ತು ಅವರ ಕೈ ಕಟ್ಟಿ ಹಾಕಿದ್ದೀವಿ. ನಾವು ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟಿದ್ದೇವೆ, ನಂಬಿಗಸ್ತರಾಗಿರ್ತೀವಿ. ಈವನ್ ಟು ದ ಪಾಯಿಂಟ್ ಆಫ್ ಡೆತ್ ವಿ ಶಾಲ್ ಬಿ ಫೇತ್ಫುಲ್. ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರ, ಸಹಾಯ, ಪ್ರೀತಿ ಇದೇ ರೀತಿ ಇರಲಿ. ಅನ್ಯಾಯಕ್ಕಾಗಿ ನಾವು ಎದ್ದು ನಿಂತಿದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಜಯ ಸಿಗುತ್ತದೆ, ಸಿಕ್ಕೇ ಸಿಗುತ್ತದೆ ಎಂಬುದಾಗಿ ನಮಗೆ ಒಂದು ದೊಡ್ಡ ಭರವಸೆ ಇದೆ.